ಜನಪ್ರತಿನಿಧಿಗಳು ನಮ್ಮ ಏರಿಯಾ ಬಡಾವಣೆಯಲ್ಲಿರೋ ಎಲ್ಲ ಕಾರ್ಯಕರ್ತರು ಅಭಿಮಾನಿ ಸಂಘದಿಂದ ಈ ಕಾರ್ಯಕ್ರಮ ಕರ್ಕೊಂಡು ಬರ್ತಾ ಇದೆ. ಇದು ಅವರಿಗೆ ಶುಭವಾಗಲಿ, ಮುಂದಿನ ದಿನದಲ್ಲಿ ಅಧಿಕಾರಿಗಳು ಸಿಗಲಿ ಅಂತ ನಾವು ಆಶಿಸ್ತೀವಿ. ಅವರಂತ ಅಲ್ಲಿದ್ದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸಗಳು ಆಗುತ್ತೆ, ಎಲ್ಲರ ಜೀವನ ಸಂತುಷ್ಟವಾಗಿರುತ್ತೆ. ಈಗಿರೋ MLA ಏನು ಕೆಲಸ ನಡೀತಿಲ್ಲ, ಅಧಿಕಾರ ಇಲ್ಲದಿದ್ರೂ ಕೂಡ ಕೆಲಸ ಮಾಡ್ತಾರೆ, ಅಧಿಕಾರ ಇದ್ದಾಗಲೂ ಕೂಡ ಕೆಲಸ ಮಾಡ್ತಾರೆ. ಆದ್ದರಿಂದ ಅವರು ಶುಭಾಶಯ ಕೊಡ್ತಾರೆ. ದೇವರಾಜ್ ಸಾಹೇಬರಿಗೆ ಈ ಮೂಲಕ ನಮ್ಮ ಮೂಲಕ ಹುಟ್ಟುಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸರ್. ನಮ್ಮ ನಾಯಕರಾದ RB ದೇವರಾಜ್ ಅವರು ಗೆದ್ದಿಲ್ಲ ಅಂತ ಸುಮಾರು ಜನ ಅಂದ್ಕೊಂಡಿದ್ದಾರೆ, ಸೋತಿ ಗೆದ್ದಿದ್ದಾರೆ. ಈ ಕ್ಷೇತ್ರದಲ್ಲಿ ಏನೇ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೆಲಸನೂ ಇವತ್ತಿಗೂ ನಮ್ಮ ಏರಿಯಾಲಿ ಮೋರಿ ಕೆಲಸ ಆಗಿರ್ಬೋದು, ಮೊನ್ನೆ ಯಾವುದೋ ಒಂದು ಪ್ರಾಬ್ಲಮ್ ಆಗಿತ್ತು, ಅನೇಕ ಪ್ರಾಬ್ಲಮ್ ಇತ್ತು, ಏನೇ ಪ್ರಾಬ್ಲಮ್ ಮಾಡಿದ್ರು ನಮ್ಮ ಸಾಹೇಬರ ಗಮನಕ್ಕೆ ತಗೊಂಡ್ಬಂದು ಸಾಹೇಬರು ಇಮಿಡಿಯೇಟಾಗಿ ಅದೇಳಿ ಮುಂದಕ್ಕೆ ಬರ್ತಕ್ಕ ಏರಿಯಾದನ್ನು ರೆಡಿ ಮಾಡಿಕೊಡ್ತಾ ಇದ್ದಾರೆ. ಗೆದ್ದಿರೋ MLA ಎಲ್ಲಿದ್ದಾರೆ ಗೊತ್ತಿಲ್ಲ. ನಮಗೆ ನಮ್ಮ ನಾಯಕರಾದ RB ದೇವರಾಜ್ ಅವರು ಪ್ರತಿಯೊಂದು ಕಷ್ಟಕ್ಕೂ ಸುಖಕ್ಕೂ ಎಲ್ಲದಕ್ಕೂ ಜೊತೆಗಿರ್ತಾರೆ. RB ದೇವರಾಜ್ ಸಾಹೇಬರಿಗೆ ನಮ್ಮ ಶುಭಾಶಯ. ಚಿತ್ತೂರಿನಿಂದ ಮಾರಾಟಕ್ಕೆ ಗ್ರಾಮಕ್ಕೆ ಸಮಾಜದ ನಾವೇ ನಿರ್ವಹಿಸತಕ್ಕಂಥವರು ಅಂದರೆ ನಾವು ಈ ಗಂಗಾ ಕಟ್ಟಬೇಕು ಅಂತಲ್ಲ, ಈಗ ನಮ್ಮಿಂದ ಚೆನ್ನಾಗಿ ಅನುಮಾನ ಮಾಡಬೇಕು. ಆಮೇಲೆ ನಾವು ಹುಟ್ಟಿದ ಈ ಹಣ ಬಿಟ್ಟಾಗ ಕನ್ನಡ ಏನಾದರೂ ಮಾಡಬೇಕು. ನಿಮ್ಮ ನಾರಾಯಣವರಿಗೆ ಫಸ್ಟ್ ಕನ್ನಡಪ್ಪ ನಾರಾಯಣ ಅಥವಾ ಎಲ್ಲ ಕಡೆ ಬಾವುಟ ಹಾರಿಸಿದ್ದೇನೆ ಕನ್ನಡದಲ್ಲಾಗಿದೆ ಅಂತ ನಾನು ನಮ್ಮ ಬೆಂಗಳೂರಲ್ಲಿ ಮಾಡಿದ್ದೇನೆ. ಎಲ್ಲ ತಮಿಳರು ಈಗ ಕನ್ನಡದಲ್ಲಾಗಿದೆ, ಕನ್ನಡ ಈ ಮಕ್ಕಳ ತಿಂಗಳು ಈಗ ನಮ್ಮ ಹುಡುಗರು ಒಂದು ಸಂಬಳ ಕನ್ನಡ ಓದಿ 94-95% ಹೋಗ್ತಾರೆ ಮಕ್ಕಳು. ನಮ್ಮ ಚಾಕ್ ಮಗಳ ಅವರು ಸಂತೋರ ಅಪ್ಪನಿಂದ 90% ಹೋಗ್ತಾರೆ. ಅಂದರೆ ನಮಗೆ ಓಟಿಗೆ ಕೊಡ್ತಾವ್ರೆ ಮಕ್ಕಳು ತಿಂಗಳವರು ಕನ್ನಡ ಕಲಿತು ನಮಗೆ ಓಟಿಗೆ ಕೊಡ್ತಾವ್ರೆ. ಸಂತೋಷ ನಿಮ್ಮ ಮನೆಯವರು ಇಲ್ಲೇ ತಗೊಂಡ್ರೆ ನಾವಂದ್ರೆ ನಾವು ಹಿಂದೆ ಒಂದು ಮಾತು, ನಮ್ಮ ನಿರಾಕರಣ ಜಲ ಕನ್ನಡ ಅದನ್ನು ಗಮನದಲ್ಲಿಟ್ಟುಕೊಂಡು ಏನು ಬೇಡ ಕಲ್ತಿದ್ದೀರ ಬೇಡ ಕನ್ನಡ ಕಲಿತಾರೆ. ನೀವು ಇರೋದಾದ್ರೆ ನಿಮ್ಗೆ ಒಳ್ಳೇದು. ಗೌರ್ಮೆಂಟ್ ಕೆಲಸ ಸಿಗೋಕ್ಕೆ ಗೌರ್ಮೆಂಟ್ ನಿಮ್ಮನ್ನು ಅಭಿಮಾನಿಸಿ ಕರೆಯೋಕ್ಕೆ ನೋಡಿ DK ಶಿವಕುಮಾರ್ ಸಿದ್ದರಾಮಯ್ಯ ಕಂಪಲ್ಸರಿ ಮಾಡಿ
ಎಲ್ಲರೂ ಕನ್ನಡ ಕಲಿಬೇಕು ಅಂತ ಕಂಪಲ್ಸರಿ ಆರ್ಡರ್ ಡಿಸೈಡ್ ಮಾಡಿ. ಅದರಿಂದ ತಮ್ಮ ರಿಕ್ವೆಸ್ಟ್ ಮಾಡೋ ವಿಚಾರ ನಾವು ಇವತ್ತೇನಾದರೂ ಸಮಾಜ ಅಭಿಮಾನ ನಮ್ಮ ಜನರ ಮಾಡಿ ಕರ್ಕೊಂಡು ಸಂತೋಷ. ನೀವೆಲ್ಲ ಕನ್ನಡ ಬಗ್ಗೆ ಅಭಿಮಾನ ಅಂತೇಳಿ ಈಗೆಲ್ಲ ಕೇಟರಿಂಗ್ ಆದವರೆಲ್ಲ ಊಟ ಮಾಡ್ಕೊಂಡು ಇಷ್ಟೇ ಅಂತ